ವಿಜಯ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಆರ್ಆರ್ ನಗರ ಶೆಡ್ನಲ್ಲಿ ರೇಣುಕಸ್ವಾಮಿ ಭೀಕರ ಹತ್ಯೆ. ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ದಾಖಲಿಸಿಕೊಂಡ ಪೊಲೀಸರು ರಕ್ತದ ಕಲೆಗಳ ಹಿಂದಿನ ಸತ್ಯಾಸತ್ಯತೆಗಳ ಬಗ್ಗೆ ಏನಂದ್ರೂ ಗೊತ್ತಾ? ವಸತಿ ಗೃಹದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆ. ಮಹಿಳೆಯ ಶವ ಕಂಡು ಆಘಾತಕ್ಕೆ ಒಳಗಾದ ಕುಟುಂಬಸ್ಥರು. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ. ತನಿಖೆ ಆರಂಭ. ಕೊಲೆಯಾದ ನಂತರವೂ ಕರಗಲಿಲ್ಲ ಆರೋಪಿಗಳ ಹೃದಯ. ಜೂನ್ 8ರಂದು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಸ್ವಾಮಿ ಹತ್ಯೆ. ಶವ ವಿಲೇವಾರಿ ಮಾಡಿ ಬಂದು ಭರ್ಜರಿ ಎಣ್ಣೆ ಪಾಟಿ. ರೇಣುಕಸ್ವಾಮಿ ಕೊನೆಯಲ್ಲಿ A1 ಆರೋಪಿ ಪವಿತ್ರ ಗೌಡ ಪೊಲೀಸರ ಕಸ್ಟಡಿಯಲ್ಲಿ ಇರುವಾಗಲೇ ಪವಿತ್ರ ಗೌಡ ಅಸ್ವಸ್ಥ. ಚಿಕಿತ್ಸೆ ನೀಡಿ ವಾಪಸ್ಸು ಹೋದ ಮೇಲೂ ಅಸ್ವಸ್ಥ. ಚನ್ನಪಟ್ಟಣ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ? ಬೆಂಗಳೂರು ಗ್ರಾಮಾಂತರ ಸೋಲಿನ ಸೀಡು ತೀರಿಸಿಕೊಳ್ಳಲು ತಂತ್ರ. ನಾನು ಸುಮ್ಮನೆ ಕೂರುವ ಮಗ ಅಲ್ಲ ಎಂದಿದ್ದ DCM. ಕರುನಾಡಿನಲ್ಲಿ ಮುಂದುವರೆದ ಮಳೆರಾಯನ ಆರ್ಭಟ. ಬಿಸಿಲಿನಿಂದ ಕೆಂಗೆಟ್ಟಿದ್ದ ಜನರಿಗೆ ತಂಪೆರೆದ ವರುಣದೇವ. ಬಿರುಸುಗೊಂಡ ಕೃಷಿ ಚಟುವಟಿಕೆಗಳು. ರೈತರ ಮುಖದಲ್ಲಿ ಸಂತಸ. ಎಸ್ಪಿಪಿ ಪ್ರಸನ್ನ ಕುಮಾರ್ ಬದಲಾಯಿಸಲು ಹೆಚ್ಚಿದ ಒತ್ತಡ. ಪ್ರಸನ್ನ ಕುಮಾರ್ ಇರುವವರೆಗೂ ದರ್ಶನ್ ರಕ್ಷಣೆ ಅಸಾಧ್ಯ. ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ. ಅವರ ತಾಕತ್ತೇ ಬೇರೆ. ತಪ್ಪಿಸಿಕೊಂಡು ಓಡಾಡುತ್ತಿದ್ದರೂ ಅಟ್ಟಾಯಿಸಿ ಗುಮ್ಮಿದ ಹಸು. ಗುಮ್ಮೋದು ಕಾಮನ್, ಆದ್ರೆ ಕಾಲುಗಳಿಂದ ತುಳಿದಿದ್ದೇಕೆ? ಹಸುವಿನಿಂದ ಮಹಿಳೆಯನ್ನು ಹೇಗೆ ಕಾಪಾಡಿದರು? ಗೆಳೆಯನ ಮೊಬೈಲ್ನಲ್ಲಿ ರೀಲ್ಸ್ ಮಾಡುವಾಗ ನಡೆದ ಘಟನೆ. ಫಸ್ಟ್ ಟೈಮ್ ಕಾರು ಓಡಿಸುವಾಗ ಕಣಿವೆ ಮೇಲಿಂದ ಬಿದ್ದು ಸಾವು. ಭಯಾನಕವಾದ ವಿಡಿಯೋ ಮೊಬೈಲ್ ರೀಲ್ನಲ್ಲಿ ಸೆರೆ. ಗಂಡನ ಬಿಟ್ಟು ಜಿಮ್ ಟ್ರೈನರ್ ಜೊತೆ ನಡೆದಿದ್ದು ಸಖತ್ ಲವ್ವಿ ಡವ್ವಿ. ಆಕ್ಸಿಡೆಂಟ್ ಮಾಡಿದ್ದರಿಂದ ವ್ಯಕ್ತಿಯ 2 ಕಾಲು ಕಟ್ ಆಗಿದ್ದವು. ಗಂಡನನ್ನು ಕೊಲೆ ಮಾಡಲು ಯಾರಿಗೆ ಎಷ್ಟು ಲಕ್ಷಕ್ಕೆ ಡೀಲ್ ಕೊಟ್ಟಿದ್ರು? ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.